ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೆಕೆಂಡ್ ವಿಡಿಯೋ ಆಗಿರ್ತದೆ. ಇವತ್ತು ನಾವೇನು ಮಾತಾಡೋಣ ಅಂದರೆ ಡಿಸ್ಕಸ್ ಮಾಡೋಣ ಅಂದರೆ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ ಸಮ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇರ್ತಾವಲ್ಲ, ಸೈನ್ ಥೀಟಾ, ಸೈನ್ 30, ಸೈನ್ 45, ಕಾಸ್ 45, ಕಾಸ್ ಟ್ಯಾನ್ 45 ಲೈಕ್ ದ್ಯಾಟ್. ಆ ಥರ ಹೆಂಗಿರ್ತಾವಲ್ಲ ಆ್ಯಂಗಲ್ಸನ್ನು ಸ್ವಲ್ಪ ಟೇಬಲ್ ಹಾಕ್ತೀನಿ. ಟೇಬಲಲ್ಲಿ ಒಂದು ಸ್ವಲ್ಪ ಟ್ರಿಕ್ ಹೇಳ್ತೀನಿ, ಅದನ್ನ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ನೀವು ಎಕ್ಸಾಂಪಲ್ ಸೈಡಿಗಾಗಿ ನಾರ್ಮಲಾಗಿ ನೀವು ಟೇಬಲ್ ಹಾಕ್ಕೊಂಡು ಆ ಥರ ಏನಾದ್ರು ಮೆಮೊರೈಸ್ ಮಾಡಿಕೊಂಡು ಬೇಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತರ್ಬೋದು. ಇದೇ ಮೇನ್ ಆಗಿರುತ್ತೆ ಥಿಂಗ್ಸ್. ಇವತ್ತು ಫಸ್ಟ್ ಹೆಡ್ಡಿಂಗ್ ಬರ್ಕೊಳ್ಳೋಣ, ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ ಸಮ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇರ್ತಲ್ಲ, ಅದನ್ನು ಮೇನಾಗಿ ನೋಡೋಣ ಇವತ್ತು. ಈ ಫಂಕ್ಷನ್ಸು ಮತ್ತು ಆ್ಯಂಗಲ್ಸನ್ನು ಟ್ಯಾಬ್ಲೆಟ್ ಕಾಲಮ್ ಹೋಗ್ತಾಯಿದ್ವಿ ನಾರ್ಮಲಾಗಿ. ಫಸ್ಟ್ 0 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 360 ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಈಗ ನಾವು 0 ಡಿಗ್ರಿ ಸೈನ್ 0 ಡಿಗ್ರಿಗೆ ಸೈನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆ್ಯಂಗಲ್ಸು ಟೀಟಾದಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, 0 ಅಲ್ಲಿದೆ. 0 ಅಂದರೆ ಸೈನ್ 0 ಏನಾಗುತ್ತೆ, 0 ಇರ್ತದೆ. ಹಾಗೆ ಸೈನ್ 30 ಡಿಗ್ರಿ ಸ್ವಲ್ಪ ಆ್ಯಂಗಲ್ ಶಿಫ್ಟ್ ಆಯ್ತು. ಈಗ ಆ್ಯಂಗಲ್ ಶಿಫ್ಟ್ ಆದರೆ 1/2, ಸೈನ್ 45 ಲೈಕ್ ದ್ಯಾಟ್, 1/, that is √2. okay, 1/√2. 60 is √3/2. then sin 90 is 1. ಗೈಸ್, ಇದನ್ನ ಫಸ್ಟ್ ಇಷ್ಟೇ 90 ಡಿಗ್ರಿ ಮಟ್ಟ ಹೇಳ್ತೇನೆ, ಆಮೇಲೆ ಇದನ್ನ ಲಾಸ್ಟಿಗೆ ಹೇಳ್ತೀನಿ. ಇದರಲ್ಲಿ ಏನು ಕನ್ಫ್ಯೂಷನ್ ಸ್ವಲ್ಪ ಆಗುತ್ತೆ, ಯಾಕಂದರೆ ಇಲ್ಲಿ ಟ್ರಿಕ್ ಹೇಳ್ತೀನಿ, ಇಲ್ಲಿ ಈಸಿ ಆಗುತ್ತೆ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸ್ವಲ್ಪ ಇದನ್ನ -1 +1 ಬರ್ತದೆ, ನಾಟ್ ಡಿಫೈನ್ಸ್ ಬರ್ತದೆ, ಇನ್ಫಿನಿಟಿ ವ್ಯಾಲ್ಯೂಸ್ ಎಲ್ಲ ಆ ಥರ ಬರ್ತದೆ ಇಲ್ಲಿ. ಈ ಕಡೆದು ಫಸ್ಟ್ 90 ಡಿಗ್ರಿ ಆಲ್ ಓವರ್ ನೋಡ್ಕೊಂಡ್ಬಿಡೋದು ಈಸಿಯಾಗಿ. ಓಕೆ, ದೆನ್ ಫಸ್ಟ್ ಈಗ ಏನಿಲ್ಲ, ಫಸ್ಟ್ ಬರ್ಕೊತೀವಲ್ಲ, ಸೈನ್ ಬರ್ಕೊಂಡಾದ್ಮೇಲೆ ಕರೆಕ್ಟ್ ಇದು ರಿವರ್ಸ್ ಬರ್ಕೋಬೇಕು. ರಿವರ್ಸ್ ಇದೆಯಲ್ಲ, ಇಲ್ಲಿ 1, ಇದು 1, ಇಲ್ಲಿ ಬರ್ಕೊಳ್ಳಿ, 1 ಆಯಿತಾ. ನೆಕ್ಸ್ಟ್ ಇಲ್ಲಿ √3/2 ಸಿಂಪಲ್, ಆಮೇಲೆ 1/√2 ಸೇಮ್ ರಿವರ್ಸ್ ಬರ್ಕೊತೀವಿ, ಆಮೇಲೆ 1/2 ಆಗುತ್ತೆ. ಇದು 0, ಕಾಸ್ 90 ಯಾವಾಗಿದ್ರೂ 0 ಇರ್ತದೆ. ಓಕೆ, ಈಗ ಏನಂದರೆ ಸೈನ್ ಮತ್ತು ಕಾಸು ಇದೆಯಲ್ಲ, ಅದನ್ನು ಡಿವೈಡ್ ಮಾಡ್ಕೋಬೇಕು ನಾವು ವ್ಯಾಲ್ಯೂಸ್ಗಳನ್ನು. ಈಗ 0/1 ಏನಾಗುತ್ತೆ, 0/1 ಈಸ್ 0. ಓಕೆ, ಇದು ಸಿಂಪಲ್ ಫಾರ್ ಟ್ಯಾನ್ ವ್ಯಾಲ್ಯೂಸ್ ಬರಬೇಕಂದ್ರೆ, ಈಗ ಸೈನ್ ವ್ಯಾಲ್ಯೂಸ್ ಬರಬೇಕಂದ್ರೆ, ಕಾಸ್ ವ್ಯಾಲ್ಯೂಸ್ ಬರಬೇಕಂದ್ರೆ ನೀವು ರಿವರ್ಸ್ ಮಾಡ್ಕೊಳ್ರಿ. ಓಕೆನಾ, ಫಸ್ಟ್ ಸೈನ್ ವ್ಯಾಲ್ಯೂಸ್ ನೆನಪಿದ್ದರೆ ಮುಗಿದು ಇಡೀ ಟೇಬಲ್ನ ನೀವು ಫುಲ್ ಆರಾಮಾಗಿ ಹಾಕ್ಬೋದು ಸಿಂಪಲ್ಲಾಗಿ. ಈಗ ಫಸ್ಟ್ ನಾನು ಏನು ಹೇಳಿದೆ, ಟ್ಯಾನ್ ವ್ಯಾಲ್ಯೂಸ್ ಬರಬೇಕಂದ್ರೆ ಎರಡು ಡಿವೈಡ್ ಮಾಡ್ಕೋಬೇಕು, ಸೈನ್ ಮತ್ತು ಕಾಸು, ಸೈನ್ ಬೈ ಕಾಸ್. ಓಕೆ, ನೆನ್ಪಿಟ್ಕೊಳ್ಳಿದ್ನ ಉಲ್ಟಾ ಅಲ್ಲ, ಸೈನ್ ಬೈ ಕಾಸ್. ಈಗ ಸೈನ್ ಬೈ ಕಾಸ್ ಇದು ಮಾಡಿದಾಗ ನೆಕ್ಸ್ಟ್ ಇದನ್ನು ಮಾಡಿದಾಗ ಏನಾಗುತ್ತೆ, 1/3 /2 ಆಗುತ್ತೆ ಸಿಂಪಲ್. ನೆಕ್ಸ್ಟ್ ಇದು 1/√2 ಸರಿ 1 ಆಗುತ್ತೆ. ಇದು 1/1 ಅಂದರೆ ನಾರ್ಮಲಿ 1 ಆಯಿತು. ಆಮೇಲೆ ಇದು ಈಗ ಇದು ಎಕ್ಸಾಂಪಲ್ ಮಾಡ್ತೀನಿ ನೋಡಿ, ಇದನ್ನ ಈಗ √3/2 ಇದೆ, ಅದನ್ನ ಡಿವೈಡ್ ಮಾಡಿ 1/2 ಮಾಡ್ತಾಯಿದ್ದೀನಿ ನಾನು. ಅಂದರೆ ಏನಾಗುತ್ತೆ, ಇದು √3/2, ಆಮೇಲೆ ಇದೇನಾಗುತ್ತೆ, ಮೇಲಾಗುತ್ತೆ 2/1 ಆಗುತ್ತೆ. ಆವಾಗ 2 ಕ್ಯಾನ್ಸಲ್ ಆಗಿ ಏನಾಯಿತು, √3 ಉಳಿತು. ಅದನ್ನೇ ಹೇಳ್ತಾಯಿದ್ದೀನಿ ನಾನು, ಡಿವೈಡ್ ಮಾಡ್ಕೊಳ್ಳೋದು ಸಿಂಪಲ್, √3. ಓಕೆನಾ, √3 ಬಂದಮೇಲೆ ಆಮೇಲೆ 1/0 ಇದು ಯಾವಾಗ ಪಾಸಿಬಲ್ ಆಗೋಲ್ಲ, ಅದಕ್ಕೆ ಇದನ್ನು ನಾನು ND ಅಂತ ಬರಿತೇವೆ. ಇದು ನಾಟ್ ಡಿಫೈನ್ಡ್ ಅಂತ ಅರ್ಥ. ND ಅಂದರೆ ನಾಟ್ ಡಿಫೈನ್ಡ್. ನೀವು ವ್ಯಾಲ್ಯೂಸಲ್ಲಿ ಹೀಗೆಲ್ಲ ಈ ಥರ ಕೇಳಲ್ಲ, ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ಕೊಟ್ಟರೆ ಈ ವ್ಯಾಲ್ಯೂಸು ಆ ಥರ ಕೊಡ್ತಾರೆ. ಓಕೆನಾ, ಅಷ್ಟೇ. ದೆನ್ ಇನ್ನು ಕಾಸ್ಟ್ ಈಗೇನು ಮಾಡಬೇಕಂದ್ರೆ ಕರೆಕ್ಟ್ ಇದನ್ನು ಸೈನದ್ದು ಮತ್ತು ಕಾಸದ್ದು ಇದಕ್ಕೆ ಲಿಂಕ್ ಇರ್ತದೆ. ಸೈನ್ ಕಾಸದ್ದು ಏನಿಲ್ಲ, ಇದನ್ನ ಒಂದು ಲೈನ್ ಬಿಟ್ಕೋಬೇಕು ಈಗ ನೀವು. ಇಲ್ಲಾಂದರೆ ಇನ್ನೊಂದು ಟ್ರಿಕ್ ಹೇಳ್ತೀನಿ ನೋಡಿ, ಇಲ್ಲಿ 0/8 ಇದನ್ನ 2 ಇದೆಯಲ್ಲ, ರಿವರ್ಸ್ ಮಾಡ್ಕೋಬೇಕು. 2
ಮೇಲೆ ಮಾಡ್ಕೋಬೇಕು. ಇದು √2 ಮೇಲೆ 2/√3 ಆಗುತ್ತೆ. ಇದು √2/1 ಆಗುತ್ತೆ. ಇದು ಏನಿಲ್ಲ ಅಂದರೆ 1 ಇರ್ತೈತೆ. 1/1 1 ಇರುತ್ತೆ. ಇಲ್ಲಿ ಏನಿಲ್ಲ ಅಂದರೆ ಕೆಳಗಡೆ 1 ಇರ್ತದೆ. 1/0 ಮತ್ತು ನಾಟ್ ಡಿಫೈನ್ಡ್. ಕೆಳಗಡೆ ಎಲ್ಲ ರೆಸಿಪ್ರೋಕಲ್ ಮಾಡ್ಕೋಬೇಕಷ್ಟೇ. ಇನ್ನೇನು ಮಾಡ್ಕೋಬೇಕು, ND ನಾರ್ಮಲ್. ಇದಕ್ಕಂದರೆ 0/1 ಎನಿಥಿಂಗ್ ಈಸ್ ನಾಟ್ ಡಿಫೈನ್ಡ್. ಓಕೆ, ಇದನ್ನು ರಿವರ್ಸ್ ಮಾಡಿಕೊಂಡ್ರೆ 2/1 ಆಗುತ್ತೆ. ಆವಾಗ 2 ಬರ್ತದೆ ಆನ್ಸರ್. ಇದನ್ನು ರಿವರ್ಸ್ ಮಾಡಿಕೊಂಡ್ರೆ √2. ಇದನ್ನು ರಿವರ್ಸ್ ಮಾಡಿಕೊಂಡ್ರೆ 2/√3. ಓಕೆ, ದೆನ್ ಇದನ್ನು 1 ಈಗ 1/1 ಅಲ್ಲ ಇದು. ಏನು ಹೇಳಿದೆ, ರಿವರ್ಸ್ ಮಾಡ್ಕೊಳ್ಳಿ. ಏನಿಲ್ಲ ಅಂದರೆ 1 ಇರ್ತದೆ. ಒಂದು ರಿವರ್ಸ್ ಮಾಡಿದ್ರೆ 1 ಬರೋದಲ್ಲ, ಹೌದಲ್ಲ. ಓಕೆ, ನೆಕ್ಸ್ಟ್ ಈಗ ಇದನ್ನ ಯಾವ ಥರ ಕಾಸ್ ಹೆಂಗೆ ರಿವರ್ಸ್ ಮಾಡ್ಕೊಂಡ್ರೆ ನೋಡಿ ಈ ಥರ. ಹಾಗೆ ಇದನ್ನ ಸೆಕೆಂಡ್ ಹಂಗೆ ಆ ಥರ ಬರ್ಬೋದು. 1 2/√3 ದೆನ್ √2 ದೆನ್ 2 ದೆನ್ ನಾಟ್ ಡಿಫೈನ್ಡ್. ಸೇಮ್. ಓಕೆ, ನಾಟ್ ಡಿಫೈನ್ಡ್. ನೆಕ್ಸ್ಟ್ ಈಗ ಇದನ್ನೇ ಯಾವ ಥರ ಬೇಕು, ನಾರ್ಮಲ್ ಹೆಂಗೆ ಡಿವೈಡ್ ಮಾಡಿದ್ರಲ್ಲ, ಟ್ಯಾನ್ ಹೆಂಗೆ ಡಿವೈಡ್ ಮಾಡಿದ್ರಲ್ಲ ಕಾಸ್ ಸೆಕೆಂಡೆ ಆ ಥರ ಮಾಡಬೇಕು. ಈಗ ಸೈನ್ ಕಾಸೆಂಟ್ ಡಿವೈಡ್ ಮಾಡಿ ಟ್ಯಾನ್ ಬಂತಲ್ಲ, ಆ ಥರನೇ ಕೊಸೆಕೆಂಡ್ ಸೆಕೆಂಡ್ ಡಿವೈಡ್ ಮಾಡಿ ಕಾಟ್ ಬರ್ತದೆ. ಓಕೆ, ಅಷ್ಟೇ ಸಿಂಪಲ್. ಈಗ ನಾಟ್ ಡಿಫೈನ್ಡ್. ನೆಕ್ಸ್ಟ್ √3 ಬರ್ತದೆ. ನೆಕ್ಸ್ಟ್ ಇದು 1, ಇದೇನಾಗುತ್ತೆ 1/√3. ಸಿಂಪಲ್. 1/√3 1/ನಾಟ್ ಡಿಫೈನ್ಡ್. ಇದು ಮೇನ್ 1/ನಾಟ್ ಡಿಫೈನ್ಡ್ ಎಲ್ಲರೂ ಬರೀಬೋದು. 1/0 ನಾಟ್ ಡಿಫೈನ್ಡ್. ಓಕೆಪಾ, ಇದು ಬರೀಬೋದು. 1/ನಾಟ್ ಡಿಫೈನ್ಡ್ ಏನು ಬರೀತೀರಾ, ಅದು ಕನ್ಫ್ಯೂಸ್ ಆಗ್ಬೋದು. ಈ ಥರ ಇಂಥದ್ದು ನೀವು ಟ್ರಿಕ್ಸನ್ನು ಬಿಟ್ಕೊಳ್ಬೇಕು, ಅಥವಾ ಹೆಂಗಾರು ಮೆಮರೈಸ್ ಮಾಡಿ ಇಲ್ಲ ಪ್ರಾಕ್ಟೀಸ್ ಮಾಡಿ ಆ ಥರ ನೆನ್ಪಿಟ್ಕೋಬೇಕಷ್ಟೆ. ಇಲ್ಲೆಲ್ಲ ಮತ್ತು ಹಾಗೆ ತಲೆ ಓಡಿಸ್ಬೇಕು. ಓಕೆನಾ. ಈಗ 1/ನಾಟ್ ಡಿಫೈನ್ಡ್ ಏನಾಗುತ್ತೆ, ಇದು 0 ಆಗುತ್ತೆ. ಇದು ಮೇನ್ ಥಿಂಗ್. ಓಕೆ, ಹೆಂಗೆ ಆ ಥರ ನೆನ್ಪಿಟ್ಕೊಂತಾರೆ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ಲಾಗಿ. 90 ಇನ್ನು ಆಫ್ಟರ್ 90 ಇದೇನಾಗುತ್ತಲ್ಲ, ಸೈನ್ ಕಾಸ್ ಟ್ಯಾನ್ ಕೊಸೆಕೆಂಡ್ ಸೆಕೆಂಡ್ ಕಾಟ್ ಇವೆಲ್ಲ ವ್ಯಾಲ್ಯೂಸ್ ಮತ್ತೆ ಇಲ್ಲಿ ಚೇಂಜ್ ಆಗುತ್ತೆ. ಇವನ್ನೇನು ರಿಪೀಟ್ ಮಾಡಲ್ಲ ಇಲ್ಲಿ. ಇದೇ ಮುಗೀತೀಗ. ಇದರ ವ್ಯಾಲ್ಯೂಸ್ ಏನು ಇಲ್ಲಿ ಬರೋಲ್ಲ. ಓಕೆನಾ. ಸಿಂಪಲ್. ಇಲ್ಲಿ ಏನಾಗ್ತದೆ ಅಂದರೆ ಸೈನ್ 180 ಅದು ಆಫ್. ಸೈನ್ ಈಗ ಇಲ್ಲಿ ತನಕ 90 ಬಂತು, 60 ಆಯಿತು, 45 ಎಲ್ಲ ಆಯಿತು. ಈಗ ಸೈನ್ ಡಬಲ್, ಈಗ 90 ಡಬಲ್ 80 180 ಸಾರಿ 180 ಡಬಲ್. ಈಗ ಇದರ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಸೈನ್ದು 0 ಆಗುತ್ತೆ. ಸೈನ್ 0 180. ನೆಕ್ಸ್ಟ್ ಏನು 270 ಈಗ ಅವಾಗೇನಾಗುತ್ತಂದರೆ -1 ಆಗುತ್ತೆ. ಇದು 180 ಮತ್ತು 360 ಆಗಿದ್ರೆ ಸೇಮ್ ಇರ್ತದೆ. ಇದಂತೂ ಚೇಂಜ್ ಆಗೋಲ್ಲ. ಇದರಲ್ಲಿ ಇದು ಸೈನಲ್ಲಿ ಅಷ್ಟೇ. ಕಾಸಲ್ಲಿ ಎಕ್ದಮ್ ಅಪೋಸಿಟ್ ಆಗುತ್ತೆ, ಫುಲ್ ಅಪೋಸಿಟ್ ಆಗುತ್ತೆ ಇದು. ಈಗ ನೋಡಿ ಕಾಸ್ 180 ಏನಾಗುತ್ತೆ ಅಂದರೆ -1 270 0 ಆಗುತ್ತೆ. ಇದು ಮೇನ್. ಇಲ್ಲಿ 0 ಇತ್ತು, 0 ಬರೆದ್ರೆ ಈಗ ಇದು 180 ರಿವರ್ಸ್ ಏನೋ 1 ಆ ಥರ ನೆನ್ಬಿಟ್ಕೊಳ್ಳಿ ಅಷ್ಟೇ. ಇವೆರಡು ಮುಗಿತಾ. ನೆಕ್ಸ್ಟ್ ಸೇಮ್ 0/ಎನಿಥಿಂಗ್ 0 ಆ ಥರ ನೀವು ಡಿವೈಡ್ ಮಾಡ್ಕೊತೀರ, ಡಿವೈಡ್ ನೆನ್ಬಿಟ್ಕೊಳ್ಳಿ. ಅದು ಆಗಲ್ಲ ಅನ್ಕೊತೀನಿ, ಹಂಗೇನು ಬರಲ್ಲ. ಇದು ಸೇಮ್ 0 ನಾಟ್ ಡಿಫೈನ್ಡ್ 1/0 ಈಸ್ ನಾಟ್ ಡಿಫೈನ್ಡ್. ಈ ಥರ ಹೆಂಗೆ ಬರೆದ್ರೆ ಇಲ್ಲಿ ಆ ಥರವೇ ನಾಟ್ ಡಿಫೈನ್ಡ್. 0/ಎನಿಥಿಂಗ್ ಈಸ್ 0 0/ಎನಿಥಿಂಗ್ ಈಸ್ 0 ಆ ಥರ. ಇದು ಡಿವೈಡ್ ಹೆಂಗೆ ಮಾಡಿದರೆ ಅದನ್ನೇ ಡಿವೈಡ್ ಮಾಡ್ಕೊಂಡು ಅದೇ ಇದಕ್ಕೆ ಹೆಂಗೆ ರೂಲ್ ಅಪ್ಲೈ ಮಾಡಿದರೆ ಅದೇ ರೂಲು ಇವಕ್ಕೂ ಅಪ್ಲೈ ಮಾಡಿ ನಡೀತದೆ. ಓಕೆ, ಅಷ್ಟೇ. ನೆಕ್ಸ್ಟ್ ಈಗ ಮತ್ತೆ ನಾಟ್ ಡಿಫೈನ್ಡ್ ಸೇಮ್ ಹೇಳಿದ್ನಲ್ಲ, ಅದು ರಿವರ್ಸ್ 1 0/1 ಏನಾಗುತ್ತೆ 0/1 ನಾಟ್ ಡಿಫೈನ್ಡ್ ಅಲ್ಲ, ಅದನ್ನೇ ಬರೀ ನಾಟ್ ಡಿಫೈನ್ಡ್. ನೆಕ್ಸ್ಟ್ 1/-1 -1/1 ಏನಾಗುತ್ತೆ -1 ಆಗುತ್ತೆ. ಇದು ಮೇನ್ ಸಿಂಪಲ್. ಇದೇನು ಆ ಥರ ಡಿವೈಡ್ ಮಾಡಿ ಹಿಂಗೆ ಬರ್ಕೊಂಡ್ರಲ್ಲ ಆ ಥರ ಇಲ್ಲೇ ಮಾಡಿ ಅಷ್ಟೇ ಅಂತ ಹೇಳ್ತಾ ಇರೋದು ಅಷ್ಟೇ. ಇಲ್ಲಿ ಈ ಥರ ಹೆಂಗೆ ರಿವರ್ಸ್ ಮಾಡಿದರೆ ಆ ಥರ ರಿವರ್ಸ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಹೆಂಗೆ 1 ಬರ್ದು ಇಲ್ಲಿ 1 ಅಂತ ಸ್ಟಾರ್ಟ್ ಮಾಡಿದ್ರಿ ಆ ಥರ ಹಂಗೆಲ್ಲ. ಇದನ್ನ ಸ್ವಲ್ಪ ಇವೆರಡು ಕಂಡೀಷನ್ಸ್ ನೆನ್ಬಿಟ್ಕೊಳ್ಳಿ, ಇವೆರಡು ಲೈನ್. ಆಮೇಲೆ ನಾರ್ಮಲ್ ಆಟೋಮೆಟಿಕ್ಕಾಗಿ ಬರ್ತದೆ ಅಷ್ಟೇ. ನಾವು ಸೇಮ್ 0/1 ಏನಾಗುತ್ತೆ, ಇದು ನಾಟ್ ಡಿಫೈನ್ಡ್ ಆಗುತ್ತೆ. ಆಮೇಲೆ ಮತ್ತೆ ನಾಟ್ ಡಿಫೈನ್ಡ್ ಸೇಮ್ ಇದನ್ನ ನಾಟ್ ಡಿಫೈನ್ಡ್ ಆಗಲ್ಲ, -1 ಬರ್ತದೆ ಇಲ್ಲಿ. ಇದು ಸೀಕೆಂಟ್ 180 -1. ಆಮೇಲೆ ಸೀಕೆಂಟ್ 270 ಇದು ನಾಟ್ ಡಿಫೈನ್ಡ್ ಆಗುತ್ತೆ. ಆಮೇಲೆ ಇದು ಮತ್ತು 1 ಆಗುತ್ತೆ. ಸೇಮ್ ಇದು ಕಾಸದು ಹೆಂಗಿದೆ ನೋಡಿ ಸ್ವಲ್ಪ ಹಂಗೆ, ಇದು 0 ಇದಷ್ಟೇ. ಇದರಲ್ಲಿ ಏನು ಟ್ರಿಕ್ ಕೇಳೋಕ್ಕಾಗಲ್ಲ ನಾವು, ಅದಕ್ಕೆ ನಾನು ಹಿಂಗೆ ಹೇಳ್ತಾ ಇರೋದು. ಇದರಲ್ಲಿ ಆರಾಮಾಗಿ ನೆನ್ಪಿಟ್ಕೋಬೋದು. ಆಲ್ಮೋಸ್ಟ್ ಅವ್ರು ಇಲ್ಲೇ ಜಾಸ್ತಿ ಕೇಳೋದು. ಕೇಳಿದರೆ ಸೈನ್ ಕಾಸಲ್ಲಿ ಕೇಳ್ತಾರೆ. ಕೊಸೆಕೆಂಡ್ 270 ಕೊಸೆಕೆಂಡ್ 360 ಕೇಳಲ್ಲ. ಕೇಳಿದರೆ ಇವೆರಡು ಲೈನ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಕಾಸು ಸೈನದ್ದು 360 ಮಟ್ಟ ನೆನ್ಪಿಟ್ಕೊಂಬಿಡಿ ಅಷ್ಟೇ ಮೇನ್. ದೆನ್ ಇಲ್ಲಿ ಲಾಸ್ಟಿಗೆ ಏನು ಹೇಳಿದೆ, ಕಾಟ್ 180 ಏನಾಗುತ್ತೆ ನಾಟ್ ಡಿಫೈನ್ಡು 0 ಆಗುತ್ತೆ. ಸೇಮ್ ಇದು ನಾಟ್ ಡಿಫೈನ್ಡ್ ಬೈ 1 ಅಂದರೆ ನಾಟ್ ಡಿಫೈನ್ಡು. ಸೇಮ್ ಈ ಥರ ಹೆಂಗೆ ಡಿವೈಡ್ ಮಾಡಿದರೆ ಹಂಗೆ ಡಿವೈಡ್ ಮಾಡ್ಕೊಂಡಿದ್ದ, ಹಾಗೆ ಮಾಡಿದ್ದು ನಾನು. ಓಕೆ,
ಮತ್ತೇನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.